ಶ್ರೀನಿವಾಸಪುರ ಪಟ್ಟಣದಲ್ಲಿ ಮೊಟ್ಟಮೊದಲ ಬಾರಿಗೆ ನಮ್ಮ ಊರು ನಮ್ಮ ಹೆಮ್ಮೆ ಕಾರ್ಯಕ್ರಮ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಸ್ವಚ್ಛತೆ ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರೀನಿವಾಸಪುರ ಪಟ್ಟಣದಲ್ಲಿ ಮೊಟ್ಟಮೊದಲ ಬಾರಿಗೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರಾಗಿರುವ ಬಿಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ವಾರ್ಡಿನ ಸದಸ್ಯರ ಸಮೇತ ಪಟ್ಟಣದ ವಾರ್ಡ್ ನಂಬರ್ 1ರ ಮಾರುತಿ ನಗರದ ನಿವಾಸಿಗಳ ಮನೆಗಳ ಹತ್ತಿರ ಬಂದು ತಮ್ಮ ಸಮಸ್ಯೆಗಳ ಬಗೆಹರಿಸಲು ಹಮ್ಮಿಕೊಂಡಿರುವ ಕಾರ್ಯಕ್ರಮ ನಮ್ಮ ಊರು ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಸಹಕರಿಸಿ ಅಂತ ಅಧ್ಯಕ್ಷರ ಮನವಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಸ್ವಚ್ಛತೆ ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿದೆ. ನಾವು ಅಧ್ಯಕ್ಷರಾದಾಗಿಂತ ಇದುವರೆಗೂ ದೂರಿನ ಸುರಿಮಳೆ ಹೆಚ್ಚಾಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಸೂಕ್ತ ಸೂತ್ರ ಕಾರ್ಯಕ್ರಮ ಅಂದರೆ ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಧಿಕಾರಿಗಳು ಮತ್ತು ತಮ್ಮ ವಾರ್ಡಿನ ಸದಸ್ಯರನ್ನು ಒಳಗೊಂಡಂತೆ ತಮ್ಮ ತಮ್ಮ ಮನೆಗಳ ಹತ್ತಿರ ಬಂದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಶ್ರೀನಿವಾಸಪುರ ಪಟ್ಟಣವನ್ನು ಸ್ವಚ್ಛತೆಯಿಂದ ಹಾಗೂ ಮೂಲಭೂತ ಸೌಕರ್ಯ ವಂಚಿತವಾಗಿರುವ ಎಲ್ಲ ಪಟ್ಟಣದ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇವೆ. ಪಟ್ಟಣದ ವಾಸಿಗಳು ಶುಚಿತ್ವವಾಗಿ ಇರಬೇಕು ಹಾಗೂ ಆರೋಗ್ಯದಿಂದ ಇರಬೇಕು ಎಂಬ ಸಂಕಲ್ಪದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದುದರಿಂದ ಪಟ್ಟಣದ ವಾಸಿಗಳು ಸಹಕರಿಸಬೇಕು ಅಂತ ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಮನವಿ ಮಾಡಿ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಪೌರ ಕಾರ್ಮಿಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಹ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್, ಸುರೇಶ್, ಮನೋಜ್, ಪುರಸಭಾ ಅಧ್ಯಕ್ಷ ಬಿಆರ್ ಭಾಸ್ಕರ್, ಪುರಸಭಾ ಸದಸ್ಯರು ಕೆಟಿಪಿ ನಾಗೇಶ್, ಸಂಜಯ್ ಸಿಂಗ್, ನರಸಿಂಹ, ಅನೀಶ್, ಹೇಮಂತ್, ಮುಖಂಡರಾದ ವೆಂಕಟೇಶ್, ಎಲೆಕ್ಟ್ರಿಷಿಯನ್ ಗಿರಿ, ಗಾಂಧಿ, ಆಂಜಪ್ಪ, ಸುನಿಲ್ ಹಾಗೂ ಪುರಸಭಾ ಸಿಬ್ಬಂದಿ ಹಾಜರಿದ್ದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ನಮ್ಮ ಊರು ನಮ್ಮ ಹೆಮ್ಮೆ ಎನ್ನುವ ಪ್ರೋಗ್ರಾಂ ಶ್ರೀನಿವಾಸಪುರ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಶ್ರೀನಿವಾಸಪುರ ಪುರಸಭೆ ಜನರ ಅಂಗಳಕ್ಕೆ ಬೀದಿ ರಸ್ತೆ ಏನೇ ಸಮಸ್ಯೆ ಇರಲಿ, UGD ಆಗಲಿ, ಲೈಟ್ಸ್ ಆಗಲಿ, ಮನೆ ಖಾತಾ ಸಂಬಂಧಪಟ್ಟಿರೋದು, ಟೌನು ಲೇಔಟಂದು ರಸ್ತೆ ತೊಂದರೆ ಏನಿದ್ರೇನು ಅದಕ್ಕೆ ಅನುಕೂಲ ಮಾಡ್ಕೊಳಂಗೆ ಎಲ್ಲ ನಾವೇ ಪುರಸಭೆ ಸಿಬ್ಬಂದಿ ಇವತ್ತು ಅವ್ರವ್ರ ಮನೆ ಕಡೆಗೆ ಹೋಗಿ ಅಲ್ಲೇ ನಿಂತು ವಿಚಾರಿಸಿ ಅದೇನು ಪರಿಷ್ಕಾರ ಇಲ್ಲೇ ಆಗುತ್ತಾ ಇಲ್ಲ ಮೇಲ್ಮಟ್ಟದಲ್ಲಿ ಆಗುತ್ತಾ, ಏನು ತೊಂದರೆ ಆಗಿದೆ ಅನ್ನೋದೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ಮಾಡಿದ್ದೀವಿ ಕಾರ್ಯಕ್ರಮ. ಸ್ವಚ್ಛತೆಗೆ ಮೊದಲ ಆದ್ಯತೆ. ಇವತ್ತು ಶ್ರೀನಿವಾಸಪುರ ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ, ರಸ್ತೆ ಒಂದು ರಸ್ತೆನೂ ಬಿಟ್ಟಿಲ್ಲ. ಮಾರುತಿ ನಗರಲ್ಲಿ ವಾರ್ಡ್ ನಂಬರ್ 1ನಲ್ಲಿ ಎಷ್ಟು ರಸ್ತೆಗಳು ಬರುತ್ತೆ ಎಲ್ಲ ರಸ್ತೆನೂ ಓಡಾಡ್ಕೊಂಡು ಬಂದಿದ್ದೀವಿ. ಸ್ವಚ್ಛತೆ ಕ್ಲಿಯರಾಗಿ ಮಾಡ್ಕೊಂಬಂದಿದ್ದಾರೆ. ಇದಕ್ಕೆಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಾರ್ಡ್ ವೈಸ್ ಬರ್ತಾ ಇದ್ದೀವಿ. ನಿಮ್ಮ ವಾರ್ಡಲ್ಲಿ ಏನೇ ಸಮಸ್ಯೆ ಇದ್ದರೆ ನೀವು ಹೇಳ್ಬೋದು. ಇವತ್ತು ನಾನು ಬಂದಿರೋದು ನೋಡಿರೋದು ಅದಕ್ಕೆ ಏನೇನು ಪರಿಷ್ಕಾರ ಮಾಡಬೇಕು. ಈಗ ರಸ್ತೆದು 3-4 ರಸ್ತೆ ಕನೆಕ್ಷನ್ಸ್ ಇರಲಿಲ್ಲ, UGD ಕನೆಕ್ಷನ್ಸ್ ಇರಲಿಲ್ಲ. ಅದನ್ನು ವ್ಯವಸ್ಥೆ ಮಾಡಿ ರಸ್ತೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಕಾಮಗಾರಿ. ಎರಡನೇದು ಬೆಸ್ಕಾಂ ಅವ್ರ ಕಡೆಯಿಂದ ಸ್ಟ್ರೀಟ್ ಲೈಟ್ಸ್ದು ಪೋಲ್ಸ್ ಇರಲಿಲ್ಲ, ಕಾಲಮ್ಸು, ಅದರ ತೊಂದರೆ ಇತ್ತು. ಈಗ ಅವರ ನಮ್ಮ AE ಅವ್ರನ್ನ ಕರೆಸ್ಬಿಟ್ಟು ಇಮಿಡಿಯೇಟಾಗಿ ಅದನ್ನ ಆ್ಯಕ್ಷನ್ ಮಾಡಿಸಿದ್ದೀನಿ. ಅವ್ರು ಎಸ್ಟಿಮೇಟಿಂಗ್ ಮಾಡ್ತಾಯಿದ್ದಾರೆ. ಏನೇ ಪ್ರೋಗ್ರಾಮ್ ಮಾಡ್ತಾಯಿದ್ರೇನು ಇದು ಕಾಲಾವಕಾಶ ಸಮಯ ಬೇಕು. ನಾವು ಇವತ್ತು ಆ ಕಂಪ್ಲೇಂಟ್ ಬಂದಿರೋದು. ಮತ್ತು ಮಾರುತಿ ನಗರ ಮುಖ್ಯ ರಸ್ತೆ ಮೈನ್ ಎಂಟ್ರೆನ್ಸಲ್ಲೇ ಕಾಲುವೆ ಇಲ್ಲ, ರೋಡೆಲ್ಲ ಮಣ್ಣೆಲ್ಲ ಬಿದ್ದೋಗ್ಬಿಟ್ಟು ಅದು ಮುಚ್ಕೊಂಡಿತ್ತು. ಈಗ ನಮ್ಮ ಕಾಂಟ್ರಾಕ್ಟ್ರನ್ನ ಕರೆದು ನೋಡಪ್ಪ ಇದು ಸರಿ ಮಾಡಬೇಕು ಇದು ಹೇಳಿದ್ದೀವಿ. ಈಗ ಯಾವ್ಯಾವ್ದಿದೆ ಎಕ್ಸಿಕ್ಯೂಷನ್ಸು ಇಮಿಡಿಯೇಟಾಗಿ ಮಾಡೋದಕ್ಕೆ ನಮ್ಮ ಪುರಸಭೆ ವತಿಯಿಂದ ಎಲ್ಲರೂ ಮಾಡ್ತಾಯಿದ್ದಾರೆ. ಏನೇ ಸಮಸ್ಯೆ ಇದ್ದರೆ ಜನ ಸೀದಾ ಬರ್ಬೋದು. ಈಗ ಅವ್ರ ಆಫೀಸ್ಗೂ ಬರೋ ಅವಸರ ಇಲ್ಲ. ನಮ್ಮ ವಾರ್ಡಲ್ಲಿ ಇದೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತೇನು ನಾವು ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಪ್ರೋಗ್ರಾಮ್ಗೆ ನಾವು ಒಂದು ಟೀಮನ್ನು ನಿಯೋಜನೆ ಮಾಡಿದ್ದೀವಿ. ಇನ್ನೂ ಏನೇ ಆಗು ಹೋಗ್ಲಿದ್ರೇನು ಆಫೀಸಲ್ಲಿ ನಾವಿದ್ದೀವಿ, ಚೀಫ್ ಆಫೀಸರ್ ಅವರಿದ್ದಾರೆ. ಬಟ್ ಎವ್ರಿ ವಾರ್ಡಲ್ಲೂ ಬೆಳಗ್ಗೆ ನಾವು ವಾರಕ್ಕೂ ಒಂದು ವಾರ್ಡ್ ಚೂಸ್ ಮಾಡಿದ್ದೀವಿ. ವಾರ್ಡ್ ನಂಬರ್ 1 ಇವತ್ತಾಗಿದೆ. ನೆಕ್ಸ್ಟು ಮೈನಾರಿಟಿ ವಾರ್ಡು ಆ ಕಡೆ 13ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿಕೊಂಡು ಉದ್ದೇಶ ಇಷ್ಟೇ, ಜನರಿಗೆ ಯಾವುದೇ ತೊಂದರೆ. ಎಲ್ಲರೂ ಹೇಳ್ತಾಯಿದ್ರು ಪುರಸಭೆಯಲ್ಲಿ ಕೆಲಸಗಳಾಗಲ್ಲ, ಸೋತೋಗಿದ್ದೀವಿ, ಬೇಜಾರಾಗತ್ತಪ್ಪ ಅಲ್ಲಿಗೆ ಬರೋದಕ್ಕೆ ಅಂತ. ಆ ಬೇಜಾರು ನೀಗಿಸೋದಕ್ಕೆ ನಾವೇ ಇವತ್ತು ಅವ್ರ ಮನೆಗಳ ಹತ್ರ ಬರ್ತಾಯಿದ್ದೀವಿ. ನಾವೇ ನಿಂತ್ಕೊಂಡು ಅವ್ರ ಇಶ್ಯೂಸ್ ಏನೇ ಇರಲಿ ಸಾಲ್ವ್ ಮಾಡೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ಸರ್ ಮುಖ್ಯವಾಗಿ ಗೋವಿಂದ ರೆಡ್ಡಿ ಅನ್ನೋರ ಮನೆ ಹತ್ರ ಅರ್ಧ ಮಾರುತಿ ನಗರ ಕನೆಕ್ಟ್ ಆಗೋ ರಸ್ತೆ ಸಂಪರ್ಕ ಇರಲಿಲ್ಲ. ಇವತ್ತು ಮೇಜರ್ ಇಶ್ಯೂ, ಆ ಸಂಪರ್ಕನ ಕ್ಲಿಯರ್ ಮಾಡಿ ಈಗ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ಕೊಂಡಿದ್ದೀವಿ. ಎರಡನೇದು PP ಸುರೇಶ್ ಅನ್ನೋರ ಮನೆ ಹತ್ರನೂ ಸೇಮ್ ರಸ್ತೆ ಸಂಪರ್ಕ ಇರಲಿಲ್ಲ. ಆ ರಸ್ತೆ ಸಂಪರ್ಕದೂ ವ್ಯವಸ್ಥೆ ಮಾಡಿ ಈಗ ಅವ್ರನ್ನು ಕರೆದಿದ್ದೀವಿ ಆಫೀಸ್ಗೆ. ಅವ್ರು ಬರ್ತಾಯಿದ್ದಾರೆ, ಅವ್ರದ್ದು ಏನು ದಾಖಲೆ ಇದೆ ಅಂತ ಅದನ್ನೊಂದು ಕ್ಲಿಯರ್ ಮಾಡಿಕೊಡ್ತಾ ಇದ್ದೀವಿ. ಸ್ಟ್ರೀಟ್ ಲೈಟ್ಸು ಇರಲಿಲ್ಲ. ಅದು ಅಶೋಕ್ ಅವ್ರ ಮನೆ ಮುಂದೆ ಸುಮಾರು 6 ಸ್ಟ್ರೀಟ್ ಲೈಟ್ಸು ಇಲ್ಲ. ಅವ್ರ ಮನೆಗೆ ಬೆಸ್ಕಾಮ್ ಕನೆಕ್ಷನ್ ಕೂಡ ಪಕ್ಕದ ರೋಡಿಂದ ತೆಗೆದುಕೊಂಡ್ಬಂದಿದ್ರು. ಅದು ತುಂಬ ಡೇಂಜರ್. ಆಲ್ಮೋಸ್ಟ್ ಒಂದು 30-40 ಮೀಟರ್ಸ್ ವೈರ್ ಎಳ್ದಿದ್ರು. ಅದು ಯಾವತ್ತಿದ್ರೆ ವೇರೆಂಟೇರ್ ಆದರೆ ಯಾರಿಗೋ ಶಾಕಿ ಕೊಡೋ ಚಾನ್ಸಸ್ ಇದೆ. ಅದಕ್ಕೆ ಬೆಸ್ಕಾಮ್ ಅವ್ರನ್ನ ಕರೆದ್ಬಿಟ್ಟು ಇಮಿಡಿಯೇಟಾಗಿ ಅಲ್ಲಿ ಲೈಟ್ ಪೋಲ್ಸ್ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಎಷ್ಟು ಟೆಂಡರ್ ಆಗುತ್ತೋ ನೀವು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅವರು AE ಬಂದಿದ್ದರು, ಅವರು ಅದನ್ನ ಅಟೆಂಡ್ ಮಾಡಿ ಹೋಗಿದ್ದಾರೆ. ಇನ್ನು ಸ್ಟ್ರೀಟ್ ಲೈಟ್ಸು, ಡ್ರೈನು ಮಾರುತಿ ನಗರ್ ಮೈನ್ ಎಂಟ್ರೆನ್ಸಲ್ಲೇ ಕಾಲುವೆ ಇರಲಿಲ್ಲ. ಈಗ ಅದಕ್ಕೆ ವ್ಯವಸ್ಥೆ ಮಾಡಿ ನಮ್ಮ
ರಾಜಣ್ಣ ಅವ್ರ ಕಾಂಟ್ರಾಕ್ಟರ್ ಇದ್ದರು ಅವ್ರ ಕರೆದು ಹೇಳಿ ನೋಡಪ್ಪ ಇದನ್ನ ಎಕ್ಸಿಕ್ಯೂಟ್ ಮಾಡಿಕೊಡ್ಬೇಕು ದಯವಿಟ್ಟು ಅಂತ. ಅವ್ರು ನಾಳೆ ಮಾಡ್ಕೊಡ್ತೀವಿ ಸರ್, ನಾಳೆ ಚಾಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ಟ್ರೀಟ್ ಲೈಟ್ಸು ಅಲ್ಪ ಸ್ವಲ್ಪ ಒಂದು 7-8 ಸ್ಟ್ರೀಟ್ ಲೈಟ್ಸ್ ಇರಲಿಲ್ಲ, ಅವ್ರದ್ದು ನೋಡ್ಕೊಂಬಂದು ಅವ್ರ ನಂಬರ್ಸು ಇದು ತೊಗೊಂಬಂದಿದ್ದೀನಿ. ನಮ್ಮ ಸುರೇಶ್ಗೆ ಅದನ್ನೇ ಹೇಳಿದೆ, ನೋಡಪ್ಪ ಸಂಜೆ ಅಷ್ಟರಲ್ಲಿ ಸ್ಟ್ರೀಟ್ ಲೈಟ್ಸ್ ಅಲರ್ಟ್ ಆಗಿ ಅವ್ರ ಕಡೆಯಿಂದ ನಮಗೆ ಫೋನ್ ಬರಬೇಕು, ಅದು ಓಕೆ ಆಗಿದೆ ಅಂದರೆ ಇಲ್ಲಿಗೆ ಮಾರುತಿ ನಗರದ ಯಾವ್ದು ಸಮಸ್ಯೆ ಇಲ್ಲ ಅಂತ, ಜನರಿಂದ ಯಾವುದು ಕಂಪ್ಲೇಂಟ್ ಇಲ್ಲ ಅನ್ನೋದು ಬರುತ್ತೆ.